ರಾಜ್ಯದಲ್ಲಿ ಇನ್ನೂ ಸಿದ್ದರಾಮಯ್ಯನವರೇ ಸಿಎಂ. ಆಶ್ಚರ್ಯ ಆಗ್ತಿದೆಯಾ? ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಇನ್ನೂ ಬದಲಾಗಿಲ್ಲ ಈ ಪೋಸ್ಟರ್. ಸಿಎಂ ಸಿದ್ದರಾಮಯ್ಯ ಅನ್ನುವಂಥ ಪೋಸ್ಟರ್ ಇನ್ನೂ ಬದಲಾಗಿಲ್ಲ ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ. ಡಿ.ಕೆ. ಶಿವಕುಮಾರ್ ಸಿಎಂ ಆಗಿ ಪದಗ್ರಹಣ ಮಾಡಿ 2 ವಾರ ಆಯಿತು. ಆದರೂ ಕೂಡ ಇನ್ನೂ ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಪೋಸ್ಟರ್ ಮಾತ್ರ ಬದಲಾಗಿಲ್ಲ. ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಲೇ ಇದೆ. ಸಿದ್ದರಾಮಯ್ಯನವರು ಮಾಜಿ ಆಗಾಯಿತು, ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಪದಗ್ರಹಣ ಮಾಡಿ ಆಯಿತು. ಆದರೂ ಕೂಡ ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಗಮನಿಸಬಹುದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತ ಇರುವಂಥ ಒಂದು ಬೋರ್ಡನ್ನು ನಾವು ಕಾಣಬಹುದು. ಅಂದರೆ ರಾಜ್ಯದಲ್ಲಿ ಇನ್ನೂ ಕೂಡ ಸಿದ್ದರಾಮಯ್ಯನವರ ಸಿಎಂ ಆಗಿದ್ದಾರೆ ಅನ್ನುವಂಥದ್ದು. ಅದು ಜಿಲ್ಲಾ ಪಂಚಾಯತ್ನಲ್ಲಿ ಬದಲಾಗದೇ ಇರುವಂಥ ಒಂದು ಪೋಸ್ಟರ್ ನೋಡಿದಾಗ ಸಹಜವಾಗಿಯೇ ಇದು ಒಂದು ರೀತಿಯಲ್ಲಿ ಉಲ್ಲಂಘನೆ, ಕಾನೂನಿನ ಉಲ್ಲಂಘನೆ ಅನ್ನುವಂಥದ್ದನ್ನು ನಾವು ಕಾಣಬಹುದು. ಏಕೆಂದರೆ ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲೇ ಇಂಥ ಎಡವಟ್ಟಾಗಿದೆ. ಜಿಲ್ಲಾ ಪಂಚಾಯತ್ನ ಸದಸ್ಯರ ಗಮನಕ್ಕೆ ಯಾವುದು ಬಂದೇ ಇಲ್ವಾ? ಅದನ್ನು ಅಟ್ಲೀಸ್ಟ್ ಅಲ್ಲಿರುವಂಥ ಒಂದು ಪೋಸ್ಟರನ್ನು ತೆಗೆದು ಬದಲಾಯಿಸುವಂಥ ಒಂದು ಕೆಲಸವನ್ನಾದರೂ ಮಾಡಬೇಕಿತ್ತು ಸದಸ್ಯರು. ಆದರೆ ಅವರ ಇಚ್ಛಾಶಕ್ತಿಯ ಕೊರತೆ ಎಷ್ಟು ಮಟ್ಟಿಗೆ ಇದೆ ಅಂತಂದರೆ, ಪಕ್ಕದಲ್ಲೇ ಪೋಸ್ಟರ್ ಇದ್ದರೂ ಕೂಡ ಪೋಸ್ಟರನ್ನು ಗಮನಿಸದೆ ಹಾಗೆ ಜಿಲ್ಲಾ ಪಂಚಾಯತಿ ಕಚೇರಿಗೆ ಹೋಗಿ ನಂತರದಲ್ಲಿ ಅಲ್ಲಿಂದ ಹಾಗೆ ಹೊರಗೆ ಬರ್ತಾರಾ, ಇದಾವುದನ್ನು ಕೂಡ ಗಮನಿಸೋದಿಲ್ವಾ ಅನ್ನುವಂಥ ಪ್ರಶ್ನೆ ಕಾಡುತ್ತೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದಾರೆ, ಈ ಪೋಸ್ಟರ್ನಲ್ಲಿ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಇದ್ದಾರೆ. ಕಲಬುರಗಿಯ ಜಿಲ್ಲಾ ಪಂಚಾಯತಿಯ ಸದಸ್ಯರೇ ಇನ್ನೂ ಎಲ್ಲಿದ್ದೀರಾ ನೀವು? ಯಾವ ಕಾಲದಲ್ಲಿದ್ದೀರಿ? ಇದು ಕಣ್ತಪ್ಪಿನಿಂದ ಆಗಿರುವಂಥದ್ದೇ ಅಥವಾ ಗೊತ್ತಿದ್ದು ಕೂಡ ಸುಮ್ಮನೆ ಇದ್ದೀರಾ? ಅಥವಾ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸ್ಬೇಕಲ್ಲ? ಇದೆಂಥ ಎಡವಟ್ಟಿದ್ದು ಜಿಲ್ಲಾಡಳಿತದಿಂದ? ಆ ಬ್ಯಾನರನ್ನು ಅಥವಾ ಪೋಸ್ಟರನ್ನು ತೆರವು ಮಾಡಬೇಕಲ್ವ? ಹಾಗೆ ಬಿಟ್ಟು ನಿರ್ಲಕ್ಷ್ಯವನ್ನು ತೋರುವುದು, ಹಳೆ ಬ್ಯಾನರನ್ನು ತೆಗೆಯದೆ ಹಾಗೆ ಬಿಟ್ಟು ನಿರ್ಲಕ್ಷ್ಯ ತೋರುವುದು ಎಷ್ಟು ಮಟ್ಟಿಗೆ ಸರಿ? ಬ್ಯಾನರ್ ತೆಗೆದು ಹಾಕುವಂತೆ ಸಾರ್ವಜನಿಕರೇ ಹೇಳಬೇಕಾ? ಸಾರ್ವಜನಿಕರು ಮಾಡುವಂಥ ಆಲೋಚನೆ, ಅವರ ಒಂದು ಬುದ್ಧಿವಂತಿಕೆ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ಬರೋದಿಲ್ವಾ? ಅಂದರೆ ಅವರ ಆಲೋಚನೆಗಳು ಇವರಿಗಾಗಿ ಬರಲ್ಲ ಅಂತ ಅಲ್ಲಿರುವಂಥವ್ರಿಗೆ ಗೊತ್ತಾಗುತ್ತೆ. ಜನಸಾಮಾನ್ಯರು ಓಡಾಡುವಂಥ ಸಂದರ್ಭದಲ್ಲಿ ಅರೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಾಯಿತು, ಸಿದ್ದರಾಮಯ್ಯವರು ಮಾಜಿ ಮುಖ್ಯಮಂತ್ರಿ ಆಗಾಯಿತು, ಅವರು ಮಾಜಿ ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯ, ಹೀಗಿದ್ದು ಕೂಡ ಬ್ಯಾನರ್ ಹಾಗೆ ಇದೆಯಲ್ಲ, ಈ ಬ್ಯಾನರ್ ತೆರವು ಮಾಡಿಸ್ಬೇಕಲ್ಲ ಅಂತ ಸಾರ್ವಜನಿಕರೇ ಹಲವಾರು ಬಾರಿ ಕಿವಿ ಮಾತು ಹೇಳಿದ್ದಾರೆ, ಬ್ಯಾನರ್ ತೆಗೆದು ಹಾಕಿ ಅಂತ. ಇಷ್ಟಾದರೂ ಕೂಡ ಅಲ್ಲಿನ ಸಂಬಂಧಪಟ್ಟಂಥವರು ಅಥವಾ ಜಿಲ್ಲಾಡಳಿತ, ಕಲಬುರಗಿ ಜಿಲ್ಲಾ ಪಂಚಾಯತ್ನಲ್ಲಿ ಅಲ್ಲಿರುವಂಥ ಸದಸ್ಯರು ಇತ್ತ ಗಮನ ಹರಿಸ್ತಾ ಇಲ್ಲ. ಇದು ಪೋಸ್ಟರ್ನಲ್ಲಿ ಇನ್ನೂ ಸಿದ್ದರಾಮಯ್ಯನವರ ಸಿಎಂ ಆಗಿದ್ದರೆ ಡಿ.ಕೆ. ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಇದ್ದಾರೆ, ಡೆಪ್ಯೂಟಿ ಸಿಎಂ ಆಗಿ ಇದ್ದಾರೆ. ಇದು ಆ ಪೋಸ್ಟರ್ನಲ್ಲಿ ಕಂಡು ಬಂದಂಥ ಒಂದು ತಪ್ಪು. ಇದು ನೋಡಿಯೂ ಕೂಡ ಸುಮ್ಮನೆ ಇದ್ದರೆ ಅದು ಉದ್ದೇಶಪೂರ್ವಕ ತಪ್ಪಾಗಿಬಿಡುತ್ತೆ, ಉದ್ದೇಶಪೂರ್ವಕ ಕಾನೂನಾತ್ಮಕ ತಪ್ಪಾಗಿಬಿಡುತ್ತೆ. ಇನ್ನಾದರೂ ಇತ್ತ ಗಮನ ಹರಿಸಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆ ಪೋಸ್ಟರನ್ನು ತೆರವುಗೊಳಿಸ್ತಾರಾ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಬ್ಯಾನರ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅಂತಿದೆ. ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದ ಬ್ಯಾನರ್ನಲ್ಲಿ ಕಂಡು ಬಂದಂತಹ ಒಂದು ಚಿತ್ರಣ ಇದು. ಸಿದ್ದರಾಮಯ್ಯ ಅವರೇ ಸಿಎಂ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದರೂ ಇನ್ನೂ ಬ್ಯಾನರ್ಗಳನ್ನು ಮಾತ್ರ ತೆರವುಗೊಳಿಸಿಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಇನ್ನೂ ಬ್ಯಾನರ್ ತೆಗೆದು ಹಾಕಿಲ್ಲ. ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಒಳಗಡೆ, ಅಂದರೆ ಅದರ ಜಿಲ್ಲಾ ಪಂಚಾಯತಿ ಕೆಳಗಡೆ ಇರುವಂಥ ಒಂದು ಬ್ಯಾನರ್ ಇದು. ಬ್ಯಾನರನ್ನು ಇನ್ನಾದರೂ ತೆಗಿತಾರಾ ಜಿಲ್ಲಾ ಪಂಚಾಯತ್ ಸದಸ್ಯರು? ಕಾದು ನೋಡಬೇಕು.